ವರ್ಷಗಳ ಕಾಲ ಕಲಬುರಗಿಯಲ್ಲಿ ಸಲ್ಲಿಸಿದ ಸೇವೆ ನನಗೆ ತೃಪ್ತಿ ನೀಡಿದೆ. ನನ್ನನ್ನು ಉತ್ತಮ ಅಧಿಕಾರಿಯನ್ನಾಗಿ ರೂಪಿಸಿದ ಕಲಬುರಗಿ ಜಿಲ್ಲೆಗೆ ಚಿರಋಣಿಯಾಗಿರುತ್ತೇನೆ ಎಂದು ನಿರ್ಗಮಿತ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾಗಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕಚೇರಿಯ ಸಿಬ್ಬಂದಿಗಳಿಂದ ಆಯೋಜಿಸಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿ, ಬಸವಣ್ಣನವರ ಕಾಯಕ ತತ್ವವನ್ನ ಅಕ್ಷರಶಃ ಪಾಲಿಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇದಕ್ಕಾಗಿ ಸಹಕಾರ ನೀಡಿದ ಜಿಲ್ಲೆಯ ಜನಪ್ರತಿನಿಧಿಗಳು, ಆಡಳಿತ ವರ್ಗ, ಕಚೇರಿಯ ಸಿಬ್ಬಂದಿ, ಸಂಘ ಸಂಸ್ಥೆಗಳು, ಮಾಧ್ಯಮದವರು, ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡುತ್ತೇನೆ ಎಂದರು. ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ವಿವಿಧ ಇಲಾಖೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಕೆಳಗಿನಿಂದ ನೋಡಲಾಗುತ್ತಿತ್ತು. ಜಿಲ್ಲೆಯ ಅಧಿಕಾರಿ ಸಿಬ್ಬಂದಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ನಿರ್ವಹಿಸಿದ ಪರಿಣಾಮ ಇಂದು ಸಕಾಲ ನಾಡ ಕಚೇರಿ ಅರ್ಜಿ ವಿಲೇವಾರಿಯಲ್ಲಿ ಟಾಪ್ 5ರಲ್ಲಿ ಕಲಬುರಗಿ ಜಿಲ್ಲೆ ಕಾಣಬಹುದಾಗಿದೆ. ಪ್ರತಿಯೊಂದು ಇಲಾಖೆಯಲ್ಲಿ ಕೈಲಾದಷ್ಟು ಕೆಲಸ ಮಾಡಿದ ಆತ್ಮ ತೃಪ್ತಿ ನನಗಿದೆ ಎಂದರು. ಉತ್ತಮ ಕಾರ್ಯನಿರ್ವಹಣೆಗೆ ನೀತಿ ಆಯೋಗ ಮೆಚ್ಚುಗೆ ವ್ಯಕ್ತಪಡಿಸಿದೆ. ದಾಖಲೆ ಪ್ರಮಾಣದಲ್ಲಿ ಜಿಲ್ಲೆಯ ಅನ್ನದಾತ ರೈತರಿಗೆ 2,591 ಕೋಟಿ ರೂಪಾಯಿ ಬೆಳೆ ವಿಮೆ, ಬರ ಪರಿಹಾರ ಬಿಡುಗಡೆ ಮಾಡಿದ್ದು ಮರೆಯಲಾಗದು ಎಂದರು. ನಾನು ಹಿಂದೆ ಬಿದ್ದು ವಿ ಹ್ಯಾವ್ ಡನ್ ಇಮ್ಮೆನ್ಸ್ ಫೈಲ್ ಡಿಸ್ಪೋಸಲ್, ಸಾವಿರಾರು ಫೈಲ್ಸ್ ಡಿಸ್ಪೋಸಲ್ ಆಗಿದೆ. ನಮ್ಮ ಕಾಲದಲ್ಲಿ ಜಿಲ್ಲೆಯಲ್ಲಿ ಈ ಆಫೀಸ್ದು ಅನುಷ್ಠಾನ ಸಂಪೂರ್ಣವಾಗಿ ಆಗಿದೆ. The professionalism that has come in Ikram, it will be an asset for you to build on. Absolutely ಕಚೇರಿಯಲ್ಲಿ ಹೇಗೆ ಫೈಲ್ ನಿರ್ವಹಣೆ ಆಗಬೇಕು ಅದ್ರ ಬಗ್ಗೆ ಅವರೆಲ್ಲರೂ ಕಲ್ತ್ಕೊಂಡಿದ್ದಾರೆ. ನನಗೆ ಬಹಳ ಹೆಮ್ಮೆ, ಯಾಕೆಂದರೆ ಐ ಹ್ಯಾವ್ ಸೀನ್ ದೆಮ್ ಫಾಲ್ಟರ್ ಆ್ಯಂಡ್ ಗ್ರೋ. ಅವರು ಕಲ್ತಿದ್ದಾರೆ, ನಾವು ದೇ ವೆರಿ ಕಾನ್ಫಿಡೆಂಟ್ಸ್. ನನಗೆ ಬಹಳ ಹೆಮ್ಮೆ ಇದೆ. ನಮ್ಮ DC ಆಫೀಸ್ ಇಲ್ಲದೆ ಎಲ್ಲ AC ಕಚೇರಿ ಸ್ಟಾಫ್ ಇರಬಹುದು, ತಹಸೀಲ್ದಾರ್ ಕಚೇರಿ ಎಲ್ಲ ಸ್ಟಾಫ್ ಇರಬಹುದು, ಎಲ್ಲ ನಮ್ಮಲ್ಲಿ 32 ನಾಡ್ ಕಚೇರಿಗಳು ಇದೆ, ಎಲ್ಲ ಸ್ಟಾಫ್. ಅದ್ರ ಜೊತೆಗೆ ನಮ್ಮ RDPRದು ಎಲ್ಲ ಸ್ಟಾಫ್ ಸಹ ಪ್ರತಿಯೊಂದು ಕಾರ್ಯದಲ್ಲಿ ಅವ್ರಿಗೇನು ನಾವು ಸೇರಿಸಿ ಕೆಲಸ ಮಾಡಿದ್ದೀವಿ. ಕುಡಿಯೋ ನೀರ್ದು ಪ್ರಾಬ್ಲಮ್ಸ್ ಇರಬಹುದು, ಬರ ಇರಬಹುದು, ಪ್ರವಾಹ ಇರಬಹುದು. ಜೊತೆಗೆ ನಮ್ಮೆಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಐ ಹ್ಯಾವ್ ಟು ಗಿವ್ ದೆಮ್ ಕ್ರೆಡಿಟ್. ಪ್ರತಿಯೊಂದು ಇಲಾಖೆಯಲ್ಲಿ ಏನಾದರೂ ಒಂದು ಹೊಸತನ, ಏನಾದರೂ ಒಂದು ಇನೋವೇಷನ್ ಪ್ರತಿಯೊಬ್ಬರು ಆ ಒಂದು ಕರೆಗೆ ಮುಂದೆ ಬಂದು ಮಾಡಿಸಿದ್ದಾರೆ. ಬಹಳಷ್ಟು ಕೆಲಸ ಆಗಿದೆ. ಅಧಿಕಾರಿ ವರ್ಗ ಅವ್ರಿಗೆ ಗೊತ್ತಿದೆ ಏನೇನಾಗಿದೆ, ಸಾರ್ವಜನಿಕರಿಗೆ ಸಹ ಗೊತ್ತಿದೆ. ಪ್ರತಿಯೊಂದು ಇಲಾಖೆ ಸಮಾಜ ಕೂತಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಐ ಥಿಂಕ್ ಇಸ್ ಡೂಯಿಂಗ್ ರೆವಲ್ಯೂಷನರಿ ವರ್ಕ್. ನಾವು 2,591 ಕೋಟಿ ಅನುದಾನವನ್ನು ಪ್ರತಿಯೊಬ್ಬ ರೈತರಿಗೆ DBT ಮೂಲಕ ಸಿಕ್ಕಿದೆ ಅಂದರೆ ಬಹಳ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಅನ್ಕೊಂಡಿದ್ದೀನಿ. ಕಷ್ಟದ ಸಮಯದಲ್ಲಿ ಅವ್ರಿಗೆ ದುಡ್ಡು ಸಿಗೋ ರೀತಿ ನಾವು ಮಾಡಿಸಿದ್ದೀವಿ. ಸರ್ಕಾರದ ಸಪೋರ್ಟ್ ಇತ್ತು, ಅಧಿಕಾರಿಗಳದ್ದು ಸಪೋರ್ಟ್ ಇತ್ತು. ಜೊತೆಗೆ ಇಲ್ಲಿ ನಾನು ಎಲ್ಲ ನಮ್ಮ ಸೆಕ್ರೆಟರಿ ರ್ಯಾಂಕ್ ಆಫೀಸರ್ಸ್, ACS ರ್ಯಾಂಕ್ ಆಫೀಸರ್ಸ್, ಕಮಿಷನರ್ ರ್ಯಾಂಕ್ ಆಫೀಸರ್ಸ್, ಯಾರ್ಯಾರು ಸ್ಟೇಟಲ್ಲಿ ನಾನು ಯಾರಿಗೆ ಕಾಲ್ ಮಾಡಿದ್ದೀವಿ ಅವ್ರು ಪ್ರತಿಯೊಬ್ಬರು ರೆಸ್ಪಾಂಡ್ ಮಾಡಿದ್ದಾರೆ. ಈ ಜಿಲ್ಲೆದು ಉದ್ಧಾರ ಆಗಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಾನು ಯಾವಾಗಲೂ ಅವ್ರಿಗೆ ಕರೆ ಮಾಡಿದ್ದೀನಿ. ಪ್ರತಿಯೊಬ್ಬರು ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ಪೊಲೀಸ್ ಮತ್ತು ಸಿಟಿ ಪೊಲೀಸ್ ಅವ್ರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದ ಅಮೌಂಟ್ ಆಫ್ ಬಂದೋಬಸ್ತ್ ನಮ್ಮ ಜಿಲ್ಲೆದು ಪೊಲೀಸ್ ಮಾಡಿರೋದು ಬಹುಶಃ ಬೇರೆ ಯಾವುದು ಜಿಲ್ಲೆ ಮಾಡಿರೋದಿಲ್ಲ. ದಿನ ರಾತ್ರಿ ಒಂದು ಮಾಡಿ ಕೆಲಸ ಅವರು ಕಾರ್ಯ ಮಾಡಿದ್ದಾರೆ. ಐ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ದೇರ್ ಸಪೋರ್ಟ್. ಜೊತೆಗೆ ಆಲ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಯಾವುದು ಒಂದು ಇಲಾಖೆ ಹೇಳಿ ಇನ್ನೊಂದು ಇಲಾಖೆ ಬಿಡ್ತೀವಿ ಅಂದರೆ ತಪ್ಪಾಗುತ್ತೆ. ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷರು ಇದ್ದಾರೆ, GDNವರು ಇದ್ದಾರೆ, DDPI ಇದ್ದಾರೆ, ಕೃಷಿ ಸಮಾಜನವರು ಇದ್ದಾರೆ, ನಮ್ಮ DUDC ಆಸ್ ವೆಲ್ ಆಸ್ ಫುಡ್ ಡಿಪಾರ್ಟ್ಮೆಂಟ್, ಮೈನಾರಿಟಿ, ಲೇಬರ್, ಪ್ರತಿ ಇಲಾಖೆನವರು ಮುಂದೆ ಬಂದು, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಯಾವ ಕೆಲಸ ನಾವು ಅವ್ರಿಗೆ ಹಚ್ಚಿದ್ದೀವಿ. ಮಂಜುಳಾ ಟೆಲಿಂಗ್, ಮಂಜುಳಾ ಅಳ್ತಾರೆ, ನಾನು ಅಳ್ತೀನಿ, ಅವ್ರು ಅಳಬಾರದು ಅಂತ ಹೇಗೋ ಕಂಟ್ರೋಲ್ ಮಾಡಿದ್ದಾರೆ ಅವರು. ಸೊ ಇಟ್ ಈಸ್ ಅ ಹ್ಯಾಪಿ ಒಕೇಶನ್. ಲೆಟ್ ಅಸ್ ರಿಮೆಂಬರ್ ನಾವು ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಕಲಬುರಗಿ ಜನರಿಗೋಸ್ಕರ ಮಾಡಿರೋದು ಕಾರ್ಯ ಅದು. ಕಲಬುರಗಿ ಅಭಿವೃದ್ಧಿ ಆಗಲಿ ಅಂತ ಮಾಡಿರೋದು ಬಹಳ ಖುಷಿಯಿಂದ, ಬಹಳ ನಿಯತಿಂದ, ಬಹಳ ಪ್ರಾಮಾಣಿಕತೆಯಿಂದ, ಬಹಳ ಒಂದು ವಿಲೀನಾಗಿ ಆ ಕೆಲಸದಲ್ಲಿ. ಬಸವಣ್ಣನವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ವಿ ಹ್ಯಾವ್ ಸ್ಟುಡ್ ಬೈ ದಟ್ ಟೆನೆಟ್ ಅಂತ ನಾನು ಅನ್ಕೊಂಡಿದ್ದೆ. ಆ ಸಿದ್ಧಾಂತ ಮೇಲೇನೆ ನಾವು ಕೆಲಸ ಮಾಡಿರೋದು. ವರ್ಷ ಅವ್ರನ್ನೂ ಇದ್ದಾರೆ ಸ್ಟೇಜ್ ಮೇಲೆ. ಅವ್ರು ಪ್ರತಿ ಸ್ಪೀಚಲ್ಲಿ ಬಹಳ ಒಂದು ಒಳ್ಳೆ ಮಾತು ಹೇಳ್ತಾರೆ. ನಾವೆಲ್ಲ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರನೇ ಇರೋದು. ನಾವು ಈ ಒಂದು ಜಿಲ್ಲೆಯಲ್ಲಿ ಮಹಿಳೆಯರ ಸಬಲೀಕರಣಗೋಸ್ಕರ ನಾವು ಬಹಳಷ್ಟು ಮಾಡಬೇಕು ಅಂತ ಅದು ಕಲಬುರಗಿ ರೊಟ್ಟಿದ್ದು ಒಂದು ಐಡಿಯಾ ಬಂದಿರೋದು. ಒಬ್ಬರು ವಿಡೋ ಲೇಡಿ ಇದ್ರು, ಒಂದೇ ರೂಮ್ ಮನೆಯಲ್ಲಿ. ಅವರು ಪತಿ ತೀರ್ ಹೋಗ್ಬಿಟ್ರು ಅಂತ ಅವ್ರಿಗೆ ಏನು ಆಶ್ರಯ ಇರಲಿಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ದಿನ ಒಂದು ಫ್ಲ್ಯಾಶ್ ಆಗಿರೋದು ಅದು ಐಡಿಯಾ.
100 ರೊಟ್ಟಿ ಮೆಷಿನಿಂದ ಚಾಲು ಆಗಿರೋದು. ಇಟ್ ಹ್ಯಾಸ್ ಬಿಕಮ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ನಾನು ಹೇಳ್ತೀವಿ ಅಂದರೆ ತಪ್ಪಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಿ. 1000 ಮಹಿಳೆಯರು, ಸಾವಿರಕ್ಕಿಂತ ಜಾಸ್ತಿ ಮಹಿಳೆಯರು ಈ ಒಂದು ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನನ್ನ ಹೆಸರುಗಳನ್ನು ನೆನಪಿದೆ, ಶರಣಮ್ಮ ಆಗಲಿ, ಸಿದ್ದಮ್ಮ ಅವರಾಗಲಿ. ಅವ್ರ ಹಿಂದೆ ಮಾತನಾಡೋಕ್ಕೆ ಮೈಕ್ ಮುಂದೆ ಬಂದು ಮಾತನಾಡಿ. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಎಸ್ಪಿ ಅಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಒ ಭವರಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಸಿಂಧೆ, ಡಿಸಿಎಫ್ ಸುಮಿತ್ ಪಾಟೀಲ್, ಸಹಾಯಕ ಆಯುಕ್ತರಾದ ಸಾಹಿತ್ಯ ಆಲದಕಟ್ಟಿ, ಪ್ರಭುರೆಡ್ಡಿ, ಪಾಲಿಕೆ ಅಭಿವೃದ್ಧಿ ವಿಭಾಗದ ಆಯುಕ್ತೆ ಪ್ರಮೀಳಾ ಎಂಕೆ, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಸೇರಿದಂತೆ ಜಿಲ್ಲೆಯ ತಹಸೀಲ್ದಾರರು, ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಡಿಸಿ ಕಚೇರಿ ಮತ್ತು ಆಪ್ತ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದರು. ತದನಂತರ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರರುಮ್ ಅವರನ್ನು ತೆರೆದ ಕಾರಿನಲ್ಲಿ ಮೆರವಣಿಗೆ ಮೂಲಕ ರಂಗಮಂದಿರದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.